ಮೀಸಲು ಲೋಕಸಭೆ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ನನ್ನನ್ನು ಘೋಷಣೆ ಮಾಡಿದ್ದು, ಕ್ಷೇತ್ರದ ಮತದಾರರು ಆಶೀರ್ವಾದ ಮಾಡಬೇಕು ಎಂದು ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಹಾಗೂ ಅಭ್ಯರ್ಥಿ ಮಹೇಶ್ ಮನವಿ ಮಾಡಿದರು. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 28ರಂದು ಬೆಳಗ್ಗೆ 11 ಗಂಟೆಗೆ ನಾಮಪತ್ರ ಸಲ್ಲಿಸಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದಾಗಿಯೂ ಕೂಡ ಮಾಹಿತಿ ನೀಡಿದರು. ಈ ಒಂದು ಕೋಲಾರ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರುವಂತಹ ಎಲ್ಲ ರಾಜ್ಯ ಸಮಿತಿಯವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಈಗ ನಮ್ಮ ರಾಜಕೀಯ ವ್ಯವಸ್ಥೆ ಹೇಗಾಗಿದೆ ಅಂತಂದ್ರೆ, ನೀವು ನೋಡಿರ್ಬೋದು, ಯಾರಾದ್ರೂ ಒಂದು 100 ಕೋಟಿ ಹಣ ತಗೊಬಂದು ನಾನು ರಾಜಕೀಯಕ್ಕೆ ನಿಲ್ತೀನಿ ಅಂತಂದ್ರೆ ಎಲ್ಲ ಈ JCB ಪಕ್ಷಗಳು, JCB ಅಂದ್ರೆ ಈಗಾಗಲೇ JDS, ಕಾಂಗ್ರೆಸ್, ಬಿಜೆಪಿ, JDS ಮತ್ತೆ ಬಿಜೆಪಿ ಈಗ ಮೈತ್ರಿ ಸರ್ಕಾರ ಒಕ್ಕೂಟ ಮಾಡ್ಬಿಟ್ಟಿದೆ. ಅವ್ರಿಗೆ ನಮ್ಮ ಬಿಜೆಪಿ ಸರ್ಕಾರದವ್ರಿಗೆ ಏನ್ ಬೇಕು ಅಂತಂದ್ರೆ, ನಾವು ಹೇಗಾದ್ರೂ ಮಾಡಿ ಈ ಚುನಾವಣೆಯಲ್ಲಿ ಗೆದ್ಬಿಡ್ಬೇಕು, ಮತ್ತೆ ಅದೇ ರೀತಿ ನಾವು ಜನರಿಗೆ ಏನು ಮಾಡೋ ಅವಶ್ಯಕತೆ ಇಲ್ಲ, ನಾವು ಗೆಲ್ಬೇಕು. ಹಾಗೆ ನಾನು ಈಗಾಗಲೇ ನಮ್ಮ ನರೇಂದ್ರ ಮೋದಿ ಅವರು ಬೇರೆ ವಿದೇಶಗಳಲ್ಲಿ ಸುತ್ತಾಡೋದೇ ಆಗೋಯ್ತು, ಏನು ಒಂದು ಅಭಿವೃದ್ಧಿ ಮಾಡಿಲ್ಲ. ಈಗಾಗಲೇ ನೀವು ನೋಡ್ತಾ ಇರುವಂತದ್ದು, ನರೇಂದ್ರ ಮೋದಿ ಅವರು ಬೇರೆ ದೇಶಗಳಲ್ಲಿ ಬರೀ ಸುತ್ತಾಡ್ಕೊಂಡೇ ಇದ್ದಾರೆ. ಆ ಟೆಕ್ನಾಲಜಿ ಏನು ನಮಗಿಂತ 10 ಪಟ್ಟು ಮುಂದಿದೆ ಬೇರೆ ದೇಶಗಳಲ್ಲಿ ಟೆಕ್ನಾಲಜಿ ಅನ್ನೋದನ್ನ. ಬಟ್ ನಮ್ಮ